ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು. 1.5 ವರ್ಷ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಬರೀ ಭ್ರಷ್ಟಾಚಾರ ಮಾಡಿ ಹಗರಣಗಳಲ್ಲಿ ಸಿಗಾಕೊಂಡಿದೆ ಮತ್ತು ಪ್ರತಿನಿತ್ಯ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಲಂಚಕ್ಕಾಗಿ ಕಮಿಷನ್ಗಾಗಿ ಒತ್ತಡ ಹಾಕೋದ್ರಿಂದ ಅನೇಕ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅದೇ ರೀತಿಯಾಗಿ ಕಾಂಟ್ರಾಕ್ಟರ್ ಕಮಿಷನ್ 60% ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ತಾರಂತೇಳಿ ಕಾಂಟ್ರಾಕ್ಟರ್ಗಳು ಕೂಡ ಸರಣಿಯಾಗಿ 2 ತಿಂಗಳಿಗೆ 1.5 ತಿಂಗಳಿಗೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದೆ. ಅಷ್ಟೇ ಅಲ್ಲ, ಸ್ವತಃ ಸಿದ್ದರಾಮಯ್ಯನವ್ರ ಕುಟುಂಬ, ಸಿದ್ದರಾಮಯ್ಯನವರೇ ಇವತ್ತು ಮೂಢ ಹಗರಣದಲ್ಲಿ ಸಿಗಾಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ಕರೆನ್ಸಿನ ನಾವು ಒಪ್ಪೋದಿಲ್ಲ, ಯಾಕಂದ್ರೆ BJP ಸರ್ಕಾರದ ನರೇಂದ್ರ ಮೋದಿಜಿಯವ್ರ ಸರ್ಕಾರದ ನಾವೇ ಸಪ್ರೇಟು ಕರೆನ್ಸಿ ಪ್ರಿಂಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಎನ್ನುವಂಥ ಸಂಶಯ ನನ್ನನ್ನು ಕಾಡ್ತಾ ಇದೆ. ಯಾಕಂದ್ರೆ ಇವು ಎಲ್ಲ ತಿರಸ್ಕಾರ ಮಾಡಿ ನೋಡಿದ್ರೆ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರಬೇಕಾದವರು ತಿರಸ್ಕಾರ ಮಾಡೋದು ನೋಡಿದ್ರೆ ಕರೆನ್ಸಿನೂ ಎಲ್ಲಿ ತಿರಸ್ಕಾರ ಮಾಡ್ತಾರೋ ಸಿದ್ದರಾಮಯ್ಯನವರು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಒಟ್ಟಾರೆ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಇಲ್ಲ. ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಮತ್ತು ನಾಟಕೀಯವಾಗಿ ಕೆಲವ್ರನ್ನ ಬಂಧಿಸಿದ್ದಾರೆ. ಪಾಪ ಪಂಚಾಳ ಆತ್ಮಹತ್ಯೆಯಲ್ಲಿ ವಾರಗಟ್ಟಲೆ ಬಿಟ್ಟು ಎಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡುವಷ್ಟು ಅವ್ರಿಗೆ ಅವಕಾಶ ಕೊಟ್ಟು ಈಗ ನಾಟಕೀಯವಾಗಿ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಎಲ್ಲರನ್ನೂ ಬಂಧಿಸ್ಬೇಕು. ಯಾರ್ಯಾರು ಅದರಾಗ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಪತ್ರದ ಸಾರಾಂಶದ ಪ್ರಕಾರ ಇರ್ತಕ್ಕಂಥವ್ರನ್ನೆಲ್ಲರನ್ನು ಬಂಧಿಸಬೇಕು ಅಂತ ಒತ್ತಾಯ ಮಾಡಿ. ವಾಲ್ಮೀಕಿ ನಿಗಮದ ಹಗರಣ ಮತ್ತು ಅಂಬೇಡ್ಕರ್ ನಿಗಮದ ಹಗರಣ, ಹಲವಾರು ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಮಗೆ ಪೇಮೆಂಟ್ ಕೊಟ್ಟಿಲ್ಲ, ಕಮಿಷನ್ ಒತ್ತಡ ಜಾಸ್ತಿ ಆಗಿದೆ, ಕಮಿಷನ್ಗಾಗಿ 35,000 ಕೋಟಿಯಷ್ಟು ಬಿಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಹೀಗಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪ್ರಸಂಗ ಬಂದಿದೆ ಅಂಥೇಳಿ ಸ್ವತಃ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದ ಅಧ್ಯಕ್ಷರೇ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ದಾವಣಗೆರೆಯ ಕಾಂಟ್ರಾಕ್ಟ್ರು ಬಿಲ್ ಕೊಡಿ, ಇಲ್ಲ ಅಂದ್ರೆ ದಯಾಮರಣ ಕೊಡಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾನೆ. ಇಂಥ ನಾಚಿಕೆಗೇಡಿ ಸರ್ಕಾರ ರಾಜ್ಯದಲ್ಲಿ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಪ್ರತಿ ಬಾರಿ ಒಂದೊಂದು ಗಿಮಿಕ್ಗಳನ್ನ ಮಾಡ್ತಾರೆ, ಸುಳ್ಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಡಿನ್ನರ್ ಪಾರ್ಟಿ ಅಂದರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ. ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ರೀತಿ ಗೌಡ್ರು ಒಂದು ಕಡೆ, ಲಿಂಗಾಯತರು ಒಂದು ಕಡೆ, ದಲಿತರು ಒಂದು ಕಡೆ, 3 ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಆಡಳಿತದ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಸರ್ಕಾರ ಅನ್ನೋದು ಒಂದು ಸತ್ತ ಹಣ ಆಗಿದೆ. ರಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾ ಇದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು. 1.5 ವರ್ಷ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಬರೀ ಭ್ರಷ್ಟಾಚಾರ ಮಾಡಿ ಹಗರಣಗಳಲ್ಲಿ ಸಿಗಾಕೊಂಡಿದೆ ಮತ್ತು ಪ್ರತಿನಿತ್ಯ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಲಂಚಕ್ಕಾಗಿ ಕಮಿಷನ್ಗಾಗಿ ಒತ್ತಡ ಹಾಕೋದ್ರಿಂದ ಅನೇಕ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅದೇ ರೀತಿಯಾಗಿ ಕಾಂಟ್ರಾಕ್ಟರ್ ಕಮಿಷನ್ 60% ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ತಾರಂತೇಳಿ ಕಾಂಟ್ರಾಕ್ಟರ್ಗಳು ಕೂಡ ಸರಣಿಯಾಗಿ 2 ತಿಂಗಳಿಗೆ 1.5 ತಿಂಗಳಿಗೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ
ಅಧಿಕಾರದಲ್ಲಿರ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದೆ. ಅಷ್ಟೇ ಅಲ್ಲ, ಸ್ವತಃ ಸಿದ್ದರಾಮಯ್ಯನವ್ರ ಕುಟುಂಬ, ಸಿದ್ದರಾಮಯ್ಯನವರೇ ಇವತ್ತು ಮೂಢ ಹಗರಣದಲ್ಲಿ ಸಿಗಾಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ಕರೆನ್ಸಿನ ನಾವು ಒಪ್ಪೋದಿಲ್ಲ, ಯಾಕಂದ್ರೆ BJP ಸರ್ಕಾರದ ನರೇಂದ್ರ ಮೋದಿಜಿಯವ್ರ ಸರ್ಕಾರದ ನಾವೇ ಸಪ್ರೇಟು ಕರೆನ್ಸಿ ಪ್ರಿಂಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಎನ್ನುವಂಥ ಸಂಶಯ ನನ್ನನ್ನು ಕಾಡ್ತಾ ಇದೆ. ಯಾಕಂದ್ರೆ ಇವು ಎಲ್ಲ ತಿರಸ್ಕಾರ ಮಾಡಿ ನೋಡಿದ್ರೆ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರಬೇಕಾದವರು ತಿರಸ್ಕಾರ ಮಾಡೋದು ನೋಡಿದ್ರೆ ಕರೆನ್ಸಿನೂ ಎಲ್ಲಿ ತಿರಸ್ಕಾರ ಮಾಡ್ತಾರೋ ಸಿದ್ದರಾಮಯ್ಯನವರು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಒಟ್ಟಾರೆ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಇಲ್ಲ. ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಮತ್ತು ನಾಟಕೀಯವಾಗಿ ಕೆಲವ್ರನ್ನ ಬಂಧಿಸಿದ್ದಾರೆ. ಪಾಪ ಪಂಚಾಳ ಆತ್ಮಹತ್ಯೆಯಲ್ಲಿ ವಾರಗಟ್ಟಲೆ ಬಿಟ್ಟು ಎಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡುವಷ್ಟು ಅವ್ರಿಗೆ ಅವಕಾಶ ಕೊಟ್ಟು ಈಗ ನಾಟಕೀಯವಾಗಿ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಎಲ್ಲರನ್ನೂ ಬಂಧಿಸ್ಬೇಕು, ಯಾರ್ಯಾರು ಅದರಾಗ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಪತ್ರದ ಸಾರಾಂಶದ ಪ್ರಕಾರ ಇರ್ತಕ್ಕಂಥವ್ರನ್ನೆಲ್ಲರನ್ನು ಬಂಧಿಸಬೇಕು ಅಂತ ಒತ್ತಾಯ ಮಾಡಿ. ವಾಲ್ಮೀಕಿ ನಿಗಮದ ಹಗರಣ ಮತ್ತು ಅಂಬೇಡ್ಕರ್ ನಿಗಮದ ಹಗರಣ, ಹಲವಾರು ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಮಗೆ ಪೇಮೆಂಟ್ ಕೊಟ್ಟಿಲ್ಲ, ಕಮಿಷನ್ ಒತ್ತಡ ಜಾಸ್ತಿ ಆಗಿದೆ, ಕಮಿಷನ್ಗಾಗಿ 35,000 ಕೋಟಿಯಷ್ಟು ಬಿಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಹೀಗಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪ್ರಸಂಗ ಬಂದಿದೆ ಅಂಥೇಳಿ ಸ್ವತಃ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದ ಅಧ್ಯಕ್ಷರೇ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ದಾವಣಗೆರೆಯ ಕಾಂಟ್ರಾಕ್ಟ್ರು ಬಿಲ್ ಕೊಡಿ, ಇಲ್ಲ ಅಂದ್ರೆ ದಯಾಮರಣ ಕೊಡಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾನೆ. ಇಂಥ ನಾಚಿಕೆಗೇಡಿ ಸರ್ಕಾರ ರಾಜ್ಯದಲ್ಲಿ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಪ್ರತಿ ಬಾರಿ ಒಂದೊಂದು ಗಿಮಿಕ್ಗಳನ್ನ ಮಾಡ್ತಾರೆ, ಸುಳ್ಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಡಿನ್ನರ್ ಪಾರ್ಟಿ ಅಂದರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ. ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ರೀತಿ ಗೌಡ್ರು ಒಂದು ಕಡೆ, ಲಿಂಗಾಯತರು ಒಂದು ಕಡೆ, ದಲಿತರು ಒಂದು ಕಡೆ 3 ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಆಡಳಿತದ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಸರ್ಕಾರ ಅನ್ನೋದು ಒಂದು ಸತ್ತ ಹಣ ಆಗಿದೆ, ರಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾ ಇದ್ದಾರೆ.